ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಹಣದ ಬಗ್ಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಕಳೆದ 3 ತಿಂಗಳಿಂದ ಪೆಂಡಿಂಗ್ ಇದೆ. ಇನ್ನೂ ಕೂಡ ಎಲೆಕ್ಷನ್ ಆದ ನಂತರ ಯಾವುದೇ ಒಂದು ಗೃಹಲಕ್ಷ್ಮಿ ಹಣ, ಯಾವುದೇ ಒಂದು ಕಂತಿನ 2,000 ರೂಪಾಯಿ ಹಣ ಇನ್ನೂ ತುಂಬ ಮಂದಿಗೆ, ಹಲವಾರು ಮಂದಿಗೆ ಬಂದಿಲ್ಲ ಅಂತ ಮೊನ್ನೆ ಅಷ್ಟೇ ಮೈಸೂರಿನಲ್ಲಿ ಆದ ಪ್ರತಿಭಟನೆ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಹೌದು, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದಿತ್ತು. ಮಹಿಳೆಯರು ಒಂದು ಪ್ರತಿಭಟನೆ ಮಾಡ್ತಾರೆ ಮೈಸೂರಿನಲ್ಲಿ. ಸೊ ಅವರು ಮಹಿಳೆಯರು ಏನು ವಾದ ಮಾಡ್ತಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಬಂದ ನಂತರ ಯಾವುದೇ ಒಂದು ಕಂತಿನ ಹಣ, ಗೃಹಲಕ್ಷ್ಮಿ ಕಂತಿನ ಹಣ 9 ಇರ್ಬೋದು, 10ನೇದು ಇರ್ಬೋದು, 11ನೇದು ಇರ್ಬೋದು, ಸರಿಯಾಗಿ ಬಂದಿಲ್ಲ. ಅದರಲ್ಲಿ ಕೂಡ 10, 11 ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಬಂದಿಲ್ಲ ಅಂತ ಮಹಿಳೆಯರು ವಾದ ಮಾಡ್ತಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಅಂದರೆ ಗ್ಯಾರಂಟಿ ಯೋಜನೆ ಬಂದ ನಂತರ ರಾಜ್ಯದಲ್ಲಿ ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ ಆಗಿದೆ. ದೈನಂದಿನ ಖರ್ಚು ವೆಚ್ಚಗಳನ್ನ ನೋಡೋಕ್ಕೆ ಕಷ್ಟ ಆಗ್ತಿದೆ. ಇದರ ನಂತರ ಇವರು ಗೃಹಲಕ್ಷ್ಮಿ ಹಣ ಕೂಡ ಪೆಂಡಿಂಗ್ ಆದರೆ ಸೊ ನಾವು ಯಾವ ರೀತಿ ದಿನನಿತ್ಯದ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋದು ಅಂತ ಮಹಿಳೆಯರು ವಾದ ಮಾಡ್ತಿದ್ದಾರೆ. ಜೊತೆಗೆ ಇವರು ಬಿಟ್ಟಿದ್ದಾರೆ 10ನೇ ಕಂತಿನ ಹಣ ಆಗಿದೆ, 11ನೇ ಕಂತಿನ ಹಣ ರಿಲೀಸ್ ಮಾಡಿದ್ದೀವಿ, ರಾಜ್ಯದಂಥ 28 ಜಿಲ್ಲೆಗಳಿಗೆ ರಿಲೀಸ್ ಮಾಡಿದ್ವಿ ಅಂತ ಸರ್ಕಾರ ಹೇಳ್ತಿದೆ. ಬಟ್ ಮಹಿಳೆಯರು ಇದನ್ನು ಒಪ್ಕೊಳ್ತಾ ಇಲ್ಲ. ಆಲ್ಮೋಸ್ಟ್ ಆಗಿ ಎಲ್ಲರಿಗೂ ಕೂಡ ಪೆಂಡಿಂಗ್ ಇದೆ. 11ನೇ ಕಂತಿನ ಹಣ, 10ನೇ ಕಂತಿನ ಹಣ ತುಂಬ ಮಂದಿಗೆ ಪೆಂಡಿಂಗ್ ಇದೆ. ಯಾಕೆ ಹೀಗೆ ಅಂತ ಮಹಿಳೆಯರು ಕೇಳ್ತಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ರಾಜ್ಯ ಸರ್ಕಾರ ಏನು ಒಪಿನಿಯನ್ ಹೇಳ್ತಿದೆ, ಅಥವಾ ಯಾಕೆ ಇದು ಪೆಂಡಿಂಗ್ ಆಗ್ತಿದೆ, 11ನೇ ಕಂತಿನ ಹಣ ತುಂಬ ಮಂದಿಗೆ ಬಂದಿಲ್ಲ, ಯಾಕೆ ಪೆಂಡಿಂಗ್ ಆಗ್ತಿದೆ ಅಂತ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟನೆ ನೀಡಿದೆ. ಜೊತೆಗೆ 3 ಹೊಸ ರೂಲ್ಸನ್ನು ಮಾಡಿದೆ. 3 ಅಲ್ಲ 4 ಹೊಸ ರೂಲ್ಸನ್ನು ಮಾಡಿದೆ. ಈ 4 ರೂಲ್ಸ್ ಪ್ರಕಾರ ನೀವು ಎಲಿಜಿಬಲ್ ಆದರೆ ಮಾತ್ರ ನಿಮಗೆ ಇನ್ಮೇಲೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಸರ್ಕಾರ ತಿಳಿಸಿದೆ. ಹಾಗಾದರೆ 10ನೇ ಮತ್ತು 11ನೇ ಕಂತಿನ ಹಣ ಯಾಕೆ ಬಂದಿಲ್ಲ, ಎಲೆಕ್ಷನ್ ಆದ ನಂತರ ಗೃಹಲಕ್ಷ್ಮಿ ಹಣ ಯಾಕೆ ಪೆಂಡಿಂಗ್ ಆಗ್ತಿದೆ, ಸರ್ಕಾರ ಮಾಡಿರುವಂಥ ಹೊಸ ರೂಲ್ಸ್ ಏನು, ನೀವು ಏನು ಮಾಡಬೇಕು, ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಇನ್ಮೇಲೆ ಬರುತ್ತೆ, ಯಾರಿಗೆಲ್ಲ ಪರ್ಮನೆಂಟ್ ಆಗಿ ಸ್ಟಾಪ್ ಆಗುತ್ತೆ, ಹಾಗೆ ಪೆಂಡಿಂಗ್ ಯಾರಿಗೆಲ್ಲ ಇದೆ ಸೊ ಅವರಿಗೆ ಮುಂದೆ ಬರುತ್ತಾ ಅಥವಾ ಇನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತಾ, ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಅಪ್ಡೇಟ್ ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ. ಸೊ ನಿಮಗೆ ಗೊತ್ತಿದ್ದಾಗಲೇ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ಯಾವುದೇ ಒಂದು ನಾವು ಫೇಕ್ ಸುದ್ದಿ ಹಾಕಲ್ಲ. ಯಾವುದೇ ಒಂದು ಮಾಹಿತಿಯನ್ನು ಶೇರ್ ಮಾಡಿದ್ರು ಕೂಡ ಅಧಿಕೃತ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಹಾಗಾಗಿ ನೀವು ಮೊದಲೇದಾಗಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿದರೆ ನಾವು ಮಾಡ್ತಿರೋಂಥ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಲೈಕ್ ಕೊಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಸೊ 9ನೇ ಕಂತಿನ ಹಣ ಬಂದಿದ್ದರೆ 9ನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ, 10, 11 ಬಂದಿದ್ದರೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಪೆಂಡಿಂಗ್ ಇದ್ದರೆ ಪೆಂಡಿಂಗ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ರೆ ವಿಡಿಯೋನ ಪ್ರತಿಯೊಬ್ಬರು ಮಿಸ್ ಮಾಡದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಯಾರೆಲ್ಲ ಮೊದಲೇ ಬಾರಿ ನೋಡ್ತಿದ್ರೆ ಪ್ರತಿಯೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿದ್ದಂಗೆ ರಿಯಲ್ ಆದ ಒರಿಜಿನಲ್ ಮಾಹಿತಿ ಮಾತ್ರ ನಾವು ನಿಮಗೆ ಶೇರ್ ಮಾಡ್ತೀವಿ ಸ್ನೇಹಿತರೆ. ಗೃಹಲಕ್ಷ್ಮಿ ಹಣ ಕಳೆದ 3 ತಿಂಗಳಿಂದ 2 ತಿಂಗಳಿಂದ ತುಂಬ ಮಂದಿ ಮಹಿಳೆಯರಿಗೆ ಬಂದಿಲ್ಲ ಅಂತ ಮಹಿಳೆಯರು ವಾದ ಮಾಡ್ತಿರುವಂಥದ್ದು. ಹೌದು, ರಾಜ್ಯದಂತ ಸರ್ಕಾರ ಹೇಳ್ತಿದೆ ಎಲ್ಲ 28 ಜಿಲ್ಲೆಯವರಿಗೂ ಕೂಡ 11ನೇ ಕಂತಿನ ಹಣ ರಿಲೀಸ್ ಮಾಡಿದ್ದೀವಿ ಅಂತ. ಬಟ್ ಇಲ್ಲಿ ಯಾರಿಗೂ ಕೂಡ ಮಹಿಳೆಯರಿಗೆ ಬಂದಿಲ್ಲ ಅಂತ ಮಹಿಳೆಯರು ವಾದ ಮಾಡ್ತಿರುವಂಥದ್ದು. ಇದರ ಜೊತೆಗೆ ಸರ್ಕಾರ ಹೇಳ್ತಿರುವಂಥದ್ದು ಇವಾಗ 4 ರೂಲ್ಸನ್ನು ಮಾಡಿದಂಥ ಸರ್ಕಾರ ಹೇಳ್ತಿರುವಂಥದ್ದು. ಇದರಲ್ಲಿ ಯಾರೆಲ್ಲ ಈ ರೂಲ್ಸ್ಗೆ ಎಲಿಜಿಬಲ್ ಆಗ್ತಾರೆ ಅವರಿಗೆ ಮಾತ್ರ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಕಂತಿನ ಹಣ ಮುಂದೆ ಫ್ಯೂಚರಲ್ಲಿ ಬರುತ್ತಂತ ಅವ್ರು ಹೇಳ್ತಿರುವಂಥದ್ದು. ಇನ್ನು ಸರ್ಕಾರ ಮಾಡಿರುವಂಥ ಈ ಒಂದು ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಮೊದಲೇದಾಗಿ ನಿಮ್ಮ ಹಳೆಯ ಆಧಾರ್ ಕಾರ್ಡ್ ಇದೆ, 10 ವರ್ಷ ಹಳೆಯ ಆಧಾರ್ ಕಾರ್ಡ್ ಇದ್ದರೆ ಅದನ್ನು ನೀವು ಒಮ್ಮೆ ಅಪ್ಡೇಟ್ ಮಾಡಬೇಕಂತ ಸರ್ಕಾರ ಹೇಳ್ತಿರುವಂಥದ್ದು. ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಮೊಬೈಲಲ್ಲಿ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಬೋದು. ಹಾಗಾಗಿ ಇದನ್ನು ಚಿಂತೆ ಇಲ್ಲ. ಇದ್ರ ಜೊತೆಗೆ ಇನ್ನು 3 ಹೊಸ ರೂಲ್ಸನ್ನು ಸರ್ಕಾರ ಹೇಳ್ತಿದೆ. ಇದರಲ್ಲಿ ಎಲಿಜಿಬಲ್ ಆಗಿಲ್ಲ ಅಂಥವರಿಗೆ ಇದು ಪೆಂಡಿಂಗ್ ಆಗ್ತಿದೆ ಅಂತ ಸರ್ಕಾರ ಹೇಳ್ತಿರುವಂಥದ್ದು. ಆ 3 ರೂಲ್ಸು ಯಾವುದಂತ ಹೇಳಿದ್ರೆ, ನಿಮಗೆ ಮೊದಲೇದಾಗಿ ಹೇಳಬೇಕಂದ್ರೆ, ಸೊ ಸರ್ಕಾರ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಈಗ ಏನು ಬರ್ತಿದೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದ್ದಂಗೆ ಸ್ಟಾರ್ಟಿಂಗ್ನಲ್ಲಿ ಅಂದರೆ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಆದಾಗ ಎಲ್ಲ ರೇಷನ್ ಕಾರ್ಡ್ನವರಿಗೆ ಅದು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇತ್ತು. ಅಂದರೆ ಅಂತ್ಯೋದಯ ಕಾರ್ಡ್ನವರು ಅಪ್ಲೈ ಮಾಡಿದರು, BPL ರೇಷನ್ ಕಾರ್ಡ್ನವರು ಅಪ್ಲೈ ಮಾಡಿದರು, ಜೊತೆಗೆ APL ರೇಷನ್ ಕಾರ್ಡ್ನವರು ಕೂಡ ಅಪ್ಲೈ ಮಾಡಿದರು. ಬಟ್ ಇವಾಗ ಸರ್ಕಾರ ಹೇಳ್ತಿರುವಂಥದ್ದು BPL ಮತ್ತು ಅಂತ್ಯೋದಯ ಕಾರ್ಡ್ನವರಿಗೆ ಮಾತ್ರ ಇದು ಗೃಹಲಕ್ಷ್ಮಿ ಹಣ ಸಿಗುತ್ತೆ, ಬಟ್ APLನವರಿಗೆ ಸಿಗಲ್ಲ. ಸೊ ಇದ್ರ ಬಗ್ಗೆ ಚರ್ಚೆ ಆಗ್ತಿರುವಂಥದ್ದು. ಹಾಗಾಗಿ ಯಾರೆಲ್ಲ APL ಕಾರ್ಡ್ ಮೂಲಕ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರಿ, ಸೊ ಅವರಿಗೆ ಹಣ ಪೆಂಡಿಂಗ್ ಆಗಿರುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಅಂತ ಹೇಳ್ಬೋದು. ಅದರ ಜೊತೆಗೆ ಇವಾಗ ಎರಡನೇದಾಗಿ ಹೇಳಬೇಕಂತ ಹೇಳಿದ್ರೆ, ಸೊ ಯಾರೆಲ್ಲ ನಕಲಿ ದಾಖಲೆಗಳನ್ನು ಕೊಟ್ಟು, ಅಂದರೆ ನಿಮ್ಗೆ ಗೊತ್ತಿದ್ದಾಗ GST ಪೇಮೆಂಟ್ ಮಾಡೋರು ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ಬೋದು, ಜೊತೆಗೆ ಶ್ರೀಮಂತರು ಇರ್ಬೋದು, ಬಿಸ್ನೆಸ್ ಮ್ಯಾನ್ಗಳಿರ್ಬೋದು, ಇವರು ಕೂಡ ನಕಲಿ ದಾಖಲೆಗಳನ್ನು ಕೊಟ್ಟು ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣವನ್ನು ಪಡ್ಕೊಳ್ತಿದ್ದಾರೆ, 2,000 ರೂಪಾಯಿ ಹಣ ಪಡ್ಕೊಳ್ತಿದ್ದಾರೆ ಅಂತ ಸರ್ಕಾರ ಹೇಳ್ತಿರುವಂಥದ್ದು. ಸೊ ಹಾಗಾಗಿ ಅಂಥವರ ಹಣವನ್ನು ಇವಾಗ ಪೆಂಡಿಂಗ್ ಇಟ್ಟಿದ್ದೀವಿ, ಮತ್ತೆ ಪರಿಷ್ಕರಣೆ ಮಾಡ್ತಿದ್ದೀವಿ. ಸೊ ಅದರಲ್ಲಿ ಅವರು ಯಾವುದೇ ರೀತಿಯಲ್ಲಿ ಲೀಗಲ್ ಆಗಿದ್ದರೆ ಮಾತ್ರ ಅವರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಹಾಗಾಗಿ ಅಲ್ಲಿ ತನಕ ಪೆಂಡಿಂಗ್ ಆಗುತ್ತೆ ಅಂತ ಸರ್ಕಾರ ಹೇಳ್ತಿರುವಂಥದ್ದು. ಇದರ ಜೊತೆಗೆ ಸ್ನೇಹಿತರೆ, ಇನ್ನೊಂದು ರೀತಿಯಲ್ಲಿ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂದರೆ ಕಳೆದ ಒಂದು ಸ್ಟಾರ್ಟಿಂಗಲ್ಲಿ ಒಂದು 4-5 ಕಂತು ಬಂದಿತ್ತು, ಅದರ ನಂತರ ಕಂಟಿನ್ಯೂಸ್ ಆಗಿ ಪೆಂಡಿಂಗ್ ಆಗಿತ್ತು. ಇಲ್ಲಾಂದರೆ ಕೆಲವರಿಗೆ 7-8 ಕಂತು ಬಂದಿತ್ತು, ಆಮೇಲೆ ಪೆಂಡಿಂಗ್ ಆಗಿತ್ತು. ಸೊ ಯಾಕೆ ಪೆಂಡಿಂಗ್ ಆಗಿದೆ, ಏನು ಎರರ್ ಆಗಿದೆ, ಅಥವಾ ಬ್ಯಾಂಕ್ ಅಕೌಂಟಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ, ಅಥವಾ ಬೇರೆ ದಾಖಲೆಯಲ್ಲಿ ಮಿಸ್ಟೇಕ್ ಇದೆಯಾ, ಇಲ್ಲಾಂದರೆ ಸಿಸ್ಟಮಲ್ಲಿ ಏನಾದರೂ ಒಂದು ಎರರ್ ಆಗಿ ಅವರಿಗೆ ಬ್ಲಾಕ್ ಆಗಿದೆಯಾ, ಸೊ ಅದನ್ನು ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು, ಮಾಡ್ತೀವಿ, ಮತ್ತೊಮ್ಮೆ ಚೆಕ್ ಮಾಡ್ತೀವಿ. ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಸೊ ಅವರಿಗೆ ನಾವು ಖಂಡಿತವಾಗಿ ಪೇಮೆಂಟ್ ಮಾಡ್ತೀವಿ ಗೃಹಲಕ್ಷ್ಮಿ ಹಣ. ಎಲ್ಲವೂ ಕೂಡ ಯಾವುದೆಲ್ಲ ಪೆಂಡಿಂಗ್ ಇದೆ ಅದೆಲ್ಲವನ್ನು ಸೇರಿಸಿ 11ನೇ ಕಂತಿನ ಹಣ ಜೊತೆಗೆ 12ನೇ ಕಂತಿನ ಹಣ ಕೂಡ ಪೇಮೆಂಟ್ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿರುವಂಥದ್ದು. ಸ್ನೇಹಿತರೆ, ಇದಿಷ್ಟು ಮಾಹಿತಿ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥದ್ದು.
ಒಂದನೇದಾಗಿ ಆಧಾರ್ ಅಪ್ಡೇಟ್ ಮಾಡಬೇಕಾಗಿರುವಂಥದ್ದು, ಜೊತೆಗೆ APL ಕಾರ್ಡ್ನವರಿಗೆ ಇನ್ಮೇಲೆ ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗೋದು ಒಂದು ಕಷ್ಟ, ಜೊತೆಗೆ ಡೌಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರ ಅರ್ಜಿ ಏನಿದೆ ಅಥವಾ ಅವರ ಅಪ್ಲಿಕೇಶನ್ ಮತ್ತೊಮ್ಮೆ ಚೆಕ್ ಆಗುತ್ತೆ, ವೆರಿಫೈ ಆಗುತ್ತೆ. ಅದರಲ್ಲಿ ಅವರು ಏನಾದರೂ ಲೀಗಲ್ ಆಗಿದ್ರೆ ಮಾತ್ರ ಅವರಿಗೆ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಸ್ನೇಹಿತರೆ, ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀರಿ ಅಥವಾ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿ ಹಣ ಪಡ್ಕೊಂಡ ನಂತರ ಯಾರೆಲ್ಲ ಇನ್ಕಮ್ ಟ್ಯಾಕ್ಸನ್ನು ಪೇಮೆಂಟ್ ಮಾಡ್ತಿದ್ರಿ, GST ಮಾಡ್ತಿದ್ರಿ, ಅಥವಾ ರಿಚ್ ಪೀಪಲ್ ಬಿಸ್ನೆಸ್ ಮ್ಯಾನ್ಗಳು ಯಾರೆಲ್ಲ ಇದ್ದೀರಿ, ಸೊ ಅಂಥವರಿಗೆ ಇನ್ನೂ ಎಲಿಜಿಬಲ್ ಸಿಗಲ್ಲ ಅಂತೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ, ಇದಿಷ್ಟು ಈ ಒಂದು ಮಾಹಿತಿ, ಇವತ್ತಿನ ಇಲ್ಲೇ ತನಕ ಬಂದಿರತಕ್ಕಂಥ ಮಾಹಿತಿ ನಿಮಗೆ ಶೇರ್ ಮಾಡಿದ್ದೀನಿ. ನಿಮಗೆ ಯಾವುದೇ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಜೊತೆಗೆ ನಿಮಗೆ ಇದ್ರ ಬಗ್ಗೆ ಹೊಸ ಅಪ್ಡೇಟ್ ಬಂದಾಗ ನಿಮಗೆ ಇಮಿಡಿಯೇಟ್ ಆಗಿ ನಾನು ವಿಡಿಯೋ ಮಾಡಿ